ಹಾಯ್ ಹಲೋ ನಮಸ್ಕಾರ. ಹಳ್ಳಿ ಮನೆ ವ್ಲಾಗ್ಗೆ ಸ್ವಾಗತ. ಇವತ್ತು ಹಳ್ಳಿ ಮನೆ ಸ್ಟೈಲ್ ಅಂದರೆ ಹಳ್ಳಿ ಸ್ಟೈಲಲ್ಲಿ ಏನಂತಾರೆ ತರಕಾರಿ ಭಾತ್ ಅಂತಾರೆ ನಮ್ಮ ಕಡೆ ಇದನ್ನು. ಬಟ್ ಸಿಟಿಲೆಲ್ಲ ಪಲಾವ್ ಅಂತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ಪಟ್ಟ ಅಂತ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲದನ್ನ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಆನಿಯನು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೋಬೇಕು. ಯಾವ್ಯಾವ ಥರ ಬೇಕೋ ಆ ಥರ ತರಕಾರಿ ಕಟ್ ಮಾಡ್ಕೊಳ್ಳಿ. ದೊಡ್ಡ ಅಂತ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಸಾಲೆಗೆ ಸ್ವಲ್ಪ ರುಬ್ಕೋಬೇಕು. ಮಸಾಲೆಗೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ ಒಂದೆರಡು ಲವಂಗ ಹಾಕಿ ರುಬ್ಕೊಳ್ಳಿ. ವಾವ್, ರೆಡಿ ಆಯಿತು. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದು. ಎಣ್ಣೆ, ಅಯ್ಯೋ ಈ ಕ್ಲಿಪ್ ಹಾಕೇ ಇಲ್ಲ ನಾನು, ಹೋಗಲಿ ಬಿಡಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸ್ಪೈಸಸ್ ಏನಿದೆಯಲ್ಲ ಹಾಕ್ಬಿಟ್ಟು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿರೋದು ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಟೊಮೆಟೊ ಹಣ್ಣು ಹಾಕಿದ್ಮೇಲೆ ತರಕಾರಿ ಹಾಕ್ಕೊಳ್ಳಿ. ಯಾವ ತರಕಾರಿ ಬೇಕೋ ತರಕಾರಿ ಹಾಕ್ಕೊಳ್ಳಿ. ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಪೈಸಸ್ ಇದೆಯಲ್ಲ, ಚಿಲ್ಲಿ, ಗರಂ ಮಸಾಲ, ನಿಮಗೆ ಯಾವುದಾದ್ರು ಬೇಕು ಸ್ಪೈಸಸ್ಸು ಆ್ಯಡ್ ಮಾಡ್ಕೊಳ್ಳಿ. ಅರಶಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ, ಕಲ್ತ್ಕೊತೀನಿ ಇನ್ಮೇಲೆ. ಮಿಕ್ಸ್ ಮಾಡ್ಕೊಂಬಿಟ್ಟು ತರಕಾರಿ ಎಲ್ಲ ಹಾಕ್ಕೊಂಡಿದ್ದೇವೆ, ಆಯಿತಾ. ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ಪೈಸಸ್ ಹಾಕ್ಕೊಂಬಿಟ್ಟು ಅಕ್ಕಿ ಹಾಕೋದು. ನಾವು ಮುಂಚೆ ನೀರು ಹಾಕ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು. ಸೊ ಅಕ್ಕಿನೂ ಮಿಕ್ಸ್ ಮಾಡಿ ಅದಾದ್ಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮೊಸರನ್ನ ಹಾಕಿದ್ದೀನಿ, ಬಟ್ ಕ್ಲಿಪ್ ಹಾಕಿಲ್ಲ. ಮೊಸರು ಹಾಕ್ಕೊಂಡಿದ್ರೆ ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡೋದು. ಜಸ್ಟ್ ಸಿಂಪಲ್ 10-15 ನಿಮಿಷಕ್ಕೆ ಆಗೋಗುತ್ತೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ. ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಇದೇ ಥರ ಮಾಡೋದು.